ಯಾರೇ ಕೂಗಾಡಲಿ ಊರೇ ಓಡಾಡಲಿ ಎಣ್ಣೆ ನಿನಗೆ ಭಂಗವಿಲ್ಲ. ಓಟಿ ರಾಜ ಆಗಿ ರಾಜ ಓಟಿ ಆಡು ಎಣ್ಣೆ ನಿನಗೆ ಭಂಗವಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಯಾರು ಇಲ್ವಲ್ಲ ರೋಡಲ್ಲಿ? ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಹುಡುಗಿ ಹುಡುಗಿ, ಯಾರಮ್ಮ ನೀನು? ನಮ್ಮೂರಾಗೆ ಆ ಕುದುರೆ ಜುಟ್ಟು ಹಾಕೊಂಡು ಅಷ್ಟ ಗಿಷ್ಟ ಎಲ್ಲ ಅಡ್ಡಾಡ್ತೀಯಲ್ಲಮ್ಮ ಹುಡುಗಿ, ಯಾರಮ್ಮ ನೀನು? ಅಂಕಲ್, ನೀವು ನೋಡಿ ಹೆಂಗೆ ಹೇಳ್ತೀರಾ? ಅದು ನಾನು ಹಾಕೊಂಡಿರೋ ಜುಟ್ಟು ಅಂಕಲ್, ಅದು ಕುದುರೆ ಜುಟ್ಟಲ್ಲ ಅಂಕಲ್. ಅಲ್ಲ ಕಣಮ್ಮ ಹುಡುಗಿ, ನೀನು ಹಾಕೊಂಡಿರೋ ಜುಟ್ಟು ಅಂತ ಗೊತ್ತು ಕಣಮ್ಮ ನನಗೂ. ವಯಸ್ಸಿ ಆ ಜುಟ್ಟು ನೋಡಮ್ಮ, ಒಳ್ಳೆ ಕುದುರೆ ಬಾಲ ಆಗೈತಲ್ಲಮ್ಮ ಅದು. ಅದಕ್ಕೆ ಹೇಳ್ದೆ ಕಣಮ್ಮ ಹುಡುಗಿ, ಯಾರ ಮಗಳಮ್ಮ ನೀನು? ಅಂಕಲ್, ನಾನು ಅಂಕಲ್ ಸಿಲುಕ್ ಸ್ಮಿತಾ ಅವ್ರ ಮಗಳು ಅಂಕಲ್. ಯಾಕೆ ಅಂಕಲ್, ನಾನು ಗೊತ್ತಿಲ್ವಾ ಅಂಕಲ್? ಓಹೋ, ನಮ್ಮ ಶಿಲುಕ್ ಸ್ಮಿತಾ ಮಗಳೇನಮ್ಮ ನೀನು? ಎಲ್ಲಮ್ಮ ಶಿಲುಕು ಸ್ಮಿತಾನೇ ಕಾಣಿಸಕ್ಕಿಲ್ಲಲ್ಲಮ್ಮ. ಅದೇ ಅಂಕಲ್, ನಮ್ಮಮ್ಮ ಊರಿಗೆ ಹೋಗಿದ್ದಾರೆ ಅಂಕಲ್. ಇನ್ನೊಂದು ವಾರ 10 ದಿವಸ ಬರ್ತಾರೆ ಅಂಕಲ್. ಅವ್ರು ಊರಲ್ಲಿಲ್ಲ, ಊರಿಗೆ ಹೋಗಿದ್ದಾರೆ ಅಂಕಲ್. ಓ, ಹಂಗಾದ್ರೆ ನಿಮ್ಮ ಅಮ್ಮಯ್ಯ ಊರಲ್ಲಿಲ್ಲ ಅಂತ ನಮ್ಮ. ಓ ಸರಿ, ಈ ಬೈಗಿನ ವರ್ಷಾಗ ಇತ್ತಾವೆಲ್ಲಮ್ಮ ಹೋಗ್ತಾ ಇದೀಯ ನೀನು? ಒಂಟಿಗೇನು ಈಡೋಸ್ನಾಗೆಲ್ಲ ಒಂಟಿಯಾಗಿ ಎಲ್ಲೂ ಹೋಗ್ಬಾರ್ದಮ್ಮ ಹುಡುಗಿ. ಹೋಗಮ್ಮ ನಿಮ್ಮ ಮನೆಗೆ ಹೋಗು. ಅಯ್ಯೋ, ನಮ್ಮ ಹುಡುಗಿ ಯಾರ ಹತ್ರನೋ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ. ನಾನು ನಮ್ಮ ಹುಡುಗಿನ ಮೀಟ್ ಮಾಡೋಣ ಅಂತ ಬಂದೆ, ಇಲ್ಲಿ ಯಾರೋ ಇದ್ದಾರಲ್ಲಪ್ಪ. ಇವಾಗ ಏನು ಮಾಡೋದು? ನೋಡಿ ಅಂಕಲ್, ನನ್ನ ಯಾರೋ ಮೀಟ್ ಮಾಡೋಕ್ಕೆ ಬರ್ತಾ ಇದ್ರು, ಅದಕ್ಕೆ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಂಕಲ್. ಏನಮ್ಮ ಊರಿಗೆ ಯಾರಮ್ಮ ಬಸ್ ಇರೋದು? ನಿನ್ನ ಮಾತಾಡಿಸ್ಕೊಂಡು ಹೋಗೋಕ್ಕೆ ಯಾರಮ್ಮ? ಯಾರವರು? ಅಯ್ಯಯ್ಯೋ, ನಮ್ಮ ಹುಡುಗಿಗೆ ಒಂದು ಸ್ವಲ್ಪ ಧೈರ್ಯ ಜಾಸ್ತಿ. ಆಮೇಲೆ ಈ ಒಂದೊಂದಾಗೂ ಹೇಳುತ್ತೇನಪ್ಪ. ಯಾಕೆ ಬೇಕು? ನಾನೇ ಮುಂಚೆಲೆ ಅಲ್ಲಿಗೆ ಹೋಗ್ಬಿಟ್ಟು ಏನನ ಹಂಗೆ ಮಾತಾಡೋಣ. ಅಂಕಲ್, ನನ್ನ ಮೀಟ್ ಮಾಡೋಕೆ ಬಂದಿರೋರು ಇವರೇ ನೋಡಿ ಅಂಕಲ್. ಏ ಹುಡುಗಿ, ಯಾರಮ್ಮ ಈ ಹುಡುಗ? ಎಲ್ಲೋ ಜಪಾನಿಂದ ಈಗ ತಾನೇ ಫ್ಲೈಟ್ ಹಿಡಿದು ಜೀಬ್ರಾನ್ ಹೊಡ್ಕೊಂಡ್ಬಂದಂಗೆ ಅವನಲ್ಲಮ್ಮ ಈ ಹುಡುಗ. ಯಾರಮ್ಮ ಈ ಹುಡುಗ? ಅಂಕಲ್, ಅದು ನಮಗೆ ಗೊತ್ತಿರಾರೆ, ಹಂಗೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂಕಲ್. ಅಷ್ಟೇ, ನಾನೇನು ಜಪಾನ್ನಾಗಿಲ್ಲ, ಥೈಲ್ಯಾಂಡ್ನಾಗೂ ಇಲ್ಲ, ನಾನಿರೋದು ಕರ್ನಾಟಕದಾಗೇನೆ. ಅಲ್ಲ ಕಾಣೋ ಹುಡುಗ, ಮತ್ತೆ ನಮ್ಮ ಹಳ್ಳಿಗೆ ಬಂದಿದ್ದೀಯಲ್ಲೋ ನೀನು? ಆ ಟೋಪಿ ಹಾಕೊಂಡು, ಆ ಕನ್ನಡಕ ಹಾಕೊಂಡು, ಐದುನೂರು ಬಟ್ಟೆ ಮೇಲೆ ಬಟ್ಟೆ ಹಾಕೊಂಡು, ಆ ಗುಂಡಿನ ಹಾಕೊಂಬಿಲ್ದಂಗೆ ಆ ಪ್ಯಾಂಟ್ ನೋಡು, ಆ ಕಾಲಿಗೆ ಹಾಕಿರೋ ಶೂ ನೋಡು. ಇದನ್ನೆಲ್ಲ ನೋಡ್ಬಿಟ್ಟು ಎಲ್ಲೋ ಮ್ಯಾಲ್ಗಡೆ ಫ್ಲೈಟ್ನಾಗೆ ಜಪಾನ್ಗೋ ಥೈಲ್ಯಾಂಡ್ಗೋ ಹೋಗ್ತಿದ್ದೇನೋ, ಹಂಗೆ ಮ್ಯಾಲಿದ್ದರೆ ಆ ಫ್ಲೈಟ್ನಾಗಿದ್ದಾನೆ ಕೆಳಕ್ಕೆ ಉಸಿರು ಬಿಟ್ಟೇನೋ ಅಂದ್ಕೊಂಡೆ ಕಂಡ್ರ ಹುಡುಗ ನಾನು. ನೀನಿರೋ ಅವಸರ ನೋಡಿ. ಅಂಕಲ್, ನಮ್ಮ ಹುಡುಗನಿಗೆ ಹಾಗೆಲ್ಲ ಅನ್ಬೇಡಿ ಅಂಕಲ್. ಅವನೇನು
ಫ್ಲೈಟ್ನಲ್ಲಿ ಜರ್ನಿ ಮಾಡ್ತಿರ್ಬೇಕಾದ್ರೆ ಆ ಫ್ಲೈಟ್ನಾಗಿದ್ದಾನೆ ಕೆಳಕ್ಕೆ ಉದ್ರಿದ ನಮ್ಮಂಗೆ ಮಾತಾಡ್ತೀರಾ ಅಂಕಲ್ ನೀವು? ಹಂಗೆಲ್ಲ ಅನ್ಬೇಡಿ ಅಂಕಲ್. ಅವನು ಬೈಕ್ನಲ್ಲಿ ಬಂದಿದ್ದಾನೆ ಅಂಕಲ್, ನನಗೋಸ್ಕರ ಬಂದಿದ್ದಾನೆ ಅಂಕಲ್. ಹೌದೇನ್ರ ಹುಡುಗ? ನಮ್ಮ ಹಳ್ಳಿಗೆ ಈ ಹುಡುಗಿ ನೋಡಕ್ಕೆ ಬಂದಿದೆಯಾ ಅನ್ನು ಹಂಗಾರೆ ಹೌದೇನಪ್ಪ? ಈ ಹುಡುಗಿಗೆ ನೋಡಕ್ಕೆ ಬಂದಿದ್ಯೇನಪ್ಪ ನೀನು? ಹಾಂ ಹೌದು ಅಂಕಲ್, ನಾನು ಈ ಹುಡುಗಿನ ಮಾತಾಡಿಸ್ಕೊಂಡು ಹೋಗೋಣ ಅಂತಾನೆ ಬಂದೆ ಅಂಕಲ್. ನಾನು ಈ ಹುಡುಗಿನ ನೋಡೋಣ ಅಂತಾನೆ ಬಂದಿರೋದು ಅಂಕಲ್. ಓಹೋ, ಹಂಗಾರೆ ನೀನು ಆ ಹುಡುಗಿಗೆ ಕಾಳು ಹಾಕಕ್ಕೆ ಬಂದಿದೀಯಾ ಅಂತ ಅನ್ನೋದೇ ಪಾಪ ನಿಜ ಏನಿಲ್ಲ? ನೀನು ಆ ಹುಡುಗಿಗೆ ಕಾಳು ಹಾಕಕ್ಕೆ ಬೆಳೂರಿಂದ ನಮ್ಮ ಹಳ್ಳಿಗನ ಬಂದಿದೀಯಾ ಅಂತ ಅನ್ನೋದೇ ಹಂಗಾರೆ? ಅಂಕಲ್, ನಾನು ಅವನು ತುಂಬ ಇಷ್ಟಪಡ್ತಿದ್ದೀವಿ ಅಂಕಲ್. ಮೊನ್ನೆ ಇದೇ ರೀತಿ ಈ ಹಳ್ಳಿಗೆ ಬಂದಾಗ ಅವನಿಗೂ ಮತ್ತು ಈ ಹಳ್ಳಿನವ್ರಿಗೂ ಜಗಳ ಆಗಿತ್ತು ಅಂಕಲ್. ಅದಕ್ಕೆ ಅವನು ಬರೋದಕ್ಕೆ ಭಯ ಪಡ್ತಾನೆ ಅಂಕಲ್. ನಾನೇ ಫೋನ್ ಮಾಡಿ ಕರೆಸ್ಕೊಂಡಿದ್ದೀನಿ ಅಂಕಲ್. ನೀವು ಅವನ ಮೇಲೆ ಗಲಾಟೆ ಮಾಡಬೇಡಿ ಅಂಕಲ್. ನನಗೆ ಅವನು ಅಂದರೆ ಪ್ರಾಣ ಅಂಕಲ್. ನಾನು ಅವನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ಅಂಕಲ್. ಹೌದು ಅಂಕಲ್, ನನಗೆ ಅವಳು ಅಂದರೆ ತುಂಬ ಇಷ್ಟ ಅಂಕಲ್. ನಿಮ್ಮ ಹಳ್ಳಿಗೆ ಬರೋಕ್ಕೆ ನನಗೆ ಭಯ ಆಗುತ್ತೆ ಅಂಕಲ್. ಮೊನ್ನೆ ಸರಿ ಹಿಂಗೆ ಬಂದಾಗ ಈ ಹಳ್ಳಿನವ್ರಿಗೂ ನನಗೂ ಜಗಳ ಆಗಿ ನಮಗೆಲ್ಲ ಹೊಡೆದಿದ್ರು ಅಂಕಲ್. ಅದಕ್ಕೆ ನಾನು ಈ ಹಳ್ಳಿಗೆ ಬರೋಕ್ಕೆ ಭಯ ಪಡ್ತಿದ್ದೀನಿ ಅಂಕಲ್. ಆದ್ರೂ ಇವಳು ಕೇಳಲ್ಲ ಅಂಕಲ್. ಇವಳಿಗೋಸ್ಕರ ನಾನು ಬಂದು ಈ ಥರ ನೋಡ್ಕೊಂಡು ಹೋಗ್ತೀನಿ ಅಂಕಲ್. ಓ ಹೋಗೆ ಹಂಗಾರೆ ನೀವಿಬ್ಬರು ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ ಅನ್ನು. ಓಕೆ, ಐ ಆಮ್ ಅಂಡರ್ಸ್ಟ್ಯಾಂಡ್ your love. I will support it anytime, anywhere. I will support you. Don't worry, lovers. I am in here. Don't worry. Don't bother about. ನನ್ನ ಸಪೋರ್ಟು ಯಾವಾಗೂ ನಿಮಗಿದ್ದೇ ಇರುತ್ತೆ. ಡೋಂಟ್ ವರಿ, ಐ ಆಮ್ ಸಪೋರ್ಟೆಡ್ ಲವರ್ಸ್. ಓಕೆ ಅಂಕಲ್, ನೀವಾದ್ರೂ ನಮ್ಮ ಲವ್ವಿಗೆ ಸಪೋರ್ಟ್ ಮಾಡ್ತೀರಲ್ವಾ ಅಂಕಲ್? ನಿಮ್ಮ ಸಪೋರ್ಟು ನಮಗೆ ತುಂಬ ಬೇಕು ಅಂಕಲ್. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಮದುವೆ ಆಗ್ತೀವಿ ಅಂಕಲ್. ಈ ಹಳ್ಳಿನಾಗೆ ನೀವೊಬ್ಬರೇ ನೋಡಿ ಅಂಕಲ್ ನಮಗೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಿರೋರು. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಹೌದು ಅಂಕಲ್, ನಮ್ಮಿಬ್ಬರು ಪ್ರೀತಿಗೆ ನಿಮ್ಮ ಸಪೋರ್ಟ್ ಐತಲ್ಲ ಅಂಕಲ್, ನಾವು ತುಂಬ ಟ್ಯಾಂಕ್ಸ್ ಹೇಳ್ತೀವಿ ಅಂಕಲ್. ಅದಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಅಂಕಲ್. ನಿಮಗೆ ತುಂಬ ತುಂಬ ಟ್ಯಾಂಕ್ಸ್ ಅಂಕಲ್. ನಮ್ಮಿಬ್ಬರು ಲವ್ಗೆ ನೀವು ಜೊತೆಯಾಗಿರ್ತೀವಿ ಅಂತ ಹೇಳಿದ್ದಕ್ಕೆ ನಿಮ್ಮ ಸಪೋರ್ಟು ನಮ್ಮ ಲವ್ವಿಗೆ ಸಿಗ್ತಾ ಐತಲ್ಲ, ತುಂಬ ಟ್ಯಾಂಕ್ಸು ಅಂಕಲ್. ನೋಡು ಪಾಪ, ನಾನು ಯಾವಾಗಲೂ ಈ ಲವರ್ಸಿಗೆ ಕೈಲಾಗಿ ಸಹಾಯ ಮಾಡ್ತೀನಿ ಕಣ. ಇದೇ ರೀತಿ ಇನ್ನೊಂದು ಲವರ್ಸು ಜೋಡಿಗೂ ನಾನು ಹೇಳಿದ್ದೀನಿ ಕಣ. ನಮ್ಮಲ್ಲಾಗೇನೆ ಲವ್ ಮಾಡಿಸ್ತವನೇ ನನ್ನ ಸ್ನೇಹಿತ, ಅವ್ರಿಗೂ ನಾವು ಮದುವೆ ಮಾಡಿಸ್ತೀವಂತ ಹೇಳ್ತೀನಿ ಕಂಡ. ಪಾಪ ನೀವು ಎಲ್ಕೋಬೇಡ್ರಿ, ನಿಮ್ಮಿಂದ ಈ ರಂಗಣ್ಣ ಇರ್ತಾನೆ. ನಿಮ್ಮ ಪ್ರೀತಿಗೆ ಯಾರೇ ಅಡ್ಡ ಬರೋ ನಾನು ಮುಂದೆ ನಿಂತು ನಿಮ್ಮಿಬ್ಬರದು ಮದುವೆನೂ ನಾನೇ ಮಾಡಿಸ್ತೀನಿ ಕಣ್ಣ. ಎಲ್ಕೋಬೇಡ್ರಿ. ಈ ಲವರ್ಸಿಗೆಲ್ಲ ಈ ರಂಗಣ್ಣ ಇದ್ದಾನೆ. ಐ ಆಮ್ ಸಪೋರ್ಟೆಡ್ ಎನಿ ಟೈಮ್ ಎನಿವೇರ್. ಐ ವಿಲ್ ಸಪೋರ್ಟೆಡ್ ಲವರ್ಸ್. ಓಕೆ ಅಂಕಲ್, ಥ್ಯಾಂಕ್ ಯು ಅಂಕಲ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿನಾಗೆ ಈ ರಂಗಣ್ಣ ಪ್ರೀತಿ ಮಾಡೋರಿಗೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ. ಇದು ಕುಡುಕ ರಂಗಪ್ಪ ಭಾಗ 31. ಇದರ ಮುಂದುವರಿದ ಭಾಗ 32ರಲ್ಲಿ ಇರುತ್ತದೆ ನೋಡಿ. ಹಂಗೆ ಯಾರ್ಯಾರು ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಎಲ್ಲರೂ ಈ ಹಳ್ಳಿ ಜಾಣಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕು ಶೇರು ಕೊಟ್ಟು ಕಾಮೆಂಟ್ ಕೂಡ ಬರೆಯಿರಿ.